ಈ ಕಡೆಗೆ ಬನ್ನಿ. ಏನು ಪುರೋಹಿತ್ರೆ? ಹುಡುಗಿ ಸಭೆಗೆ ಬಂದಿದ್ದಾಳೆ, ಸ್ವಲ್ಪ ನೋಡಿ. ಹೋಯ್ ಎಲ್ಲಿಗೆ ಮಾರೆ? ಹೋಯ್ ಮೊದಲೇ ತಡ ಆಗಿದೆ. ಬನ್ನಿ ಬನ್ನಿ. ಎಲ್ಲಿಗೆ? ಸಭೆಗೆ ಪುರೋಹಿತ್ರೆ. ಯಾಕೆ? ನೀವು ಹೇಳಿದಲ್ವ ಹುಡುಗಿ ಬಂದು ಸಭೆಯಲ್ಲಿ ಕುಳಿತಿದ್ದಾಳೆ ಎಂಬುದನ್ನು. ಮಂಟಪಕ್ಕೆ ಮದುವೆಗೆ ಅಭ್ಯಾಸ ಉಂಟು ಪುರೋಹಿತ್ರೆ? ಅಭ್ಯಾಸಕ್ಕೆ ಮದುವೆ ಆಗೋ ಕ್ರಮ ಇಲ್ಲ. ಹೆಣ್ಣು ಒಪ್ಪಿಗೆ ಅಲ್ವಾ? ಅಲ್ಲಿ ಕೂತ್ಕೊಳ್ಳಿ, ಆಮೇಲೆ ಕರಿತೀನಿ. ಮಹಾರಾಣಿ ಹುಡುಗನ ಒಪ್ಪಿಗೆ ಸಿಕ್ಕಿದೆ. ಆದ್ರೆ ಹುಡುಗಿಯರಿಂದ ಮಾತು ಕೇಳಿದ್ದೀರಾ? ಕೇಳಬೇಕಾಯ್ತು ಬೇಕಮ್ಮ. ಯಾಕೆ ಮದುವೆ ಆದ ಮೇಲೆ ಅವರ ಜೀವನದಲ್ಲಿ ಏನಾದರೂ ವ್ಯತ್ಯಾಸವಾಯಿತು ಅಂತಾದ್ರೆ ತಿಳಿದಂತಹ ಜ್ಞಾನಿಗಳು ಆಡಿದ ಮಾತು ಕೇಳಿಲ್ವ? ಬಳಿಕ ಆಳುವ ಸ್ತುತಿಯ ಶಾಪಗಳಿಗೆ ಗುರಿಯಾಗುವ ವರ ಪಿತ ಪುರೋಹಿತ ಸಹಿತ ನೀವು ಸತ್ರೆ ಮದುವೆ ಯಾರು ಮಾಡಿದ್ರು ಸಹಿತ ಕಾಲುಂಟು. ಹೇಗೆ ಅಮ್ಮನಿಗೆ ಆದ್ರೆ ನನಗಾದಿ ಒಳ್ಳೆಯ ಸಂಸ್ಕಾರ ಪುರೋಹಿತ. ಇನ್ನು ತಡ ಮಾಡಬಾರ್ದು. ಓ ಪುರೋಹಿತ್ರೆ, ಇಲ್ಲಿ ಬಂದಿ ನೀವು ಇಲ್ಲಿ ಏಸಿಗೆ ಮಾಡ್ತೀರಾ? ಓ ಆ ಬದಿಗೆ ಹೋಗಿ. ಅದ ಮತ್ತೆ ಅದಕ್ಕೆ ಸರಿಯಾಗಿ ಕೆಲಸ ಆಗ್ಬೇಕು. ನೀವು ಬಂದಿದ್ದೀರಾ ಅಲ್ಲ, ದಾರಿಗೆ ಆಗುವಾಗ ಸ್ವಲ್ಪ ಊದಿ ಬೇಡಿ, ನೇರ ಹೋಗಬೇಡಿ. ನಾಳೆ ದಾರಿಯಲ್ಲಿ ಹೋಗುವಾಗ ಹೋಗಿ ಬರ್ತೇನೆ. ನನ್ನ ನಿನ್ನೆ ಹಣ ಕೊಡಿದ್ದೆ ಕೇಳಿದ್ರೆ ನಮ್ಮಲ್ಲಿ ಸಿಗಲಿಕ್ಕಿಲ್ಲ. ಜಮಾನುಗಳನ್ನು ನೋಡ್ಬೇಕು ಆಯ್ತಾ? ಇದು ಬೇಡ, ಅದೇನು ಬೇಡ. ಹೂವರ ಅಂತರ್ಪಿಸಿ ಹಾಗಲ್ಲ, ಅಂತರ್ಪಟ್ಟ ಅಂತ. ಅಮ್ಮ ಈ ಕಡೆ ಬನ್ನಿ. ಅಮ್ಮ ಹುಡುಗಿಯ ಕೈಯಲ್ಲಿ ಕೊಡಿ, ಹಿಡ್ಕೊಂಡ್ರೆ ಹಾಕ್ಲಿಕ್ಕೆ. ಭಕ್ತಾದಿಮಾನಿಗಳಂತೆ ಇದೀಗ ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗೆ ಹೋಗಲಿದೆ. ಹಣ್ಣು ಕಾಯಿ ಸಮರ್ಪಿಸುವಂತಹ ಭಕ್ತಾದಿಮಾನಿಗಳು. ಎಂತ ಪುರೋಹಿತ್ರೆ? ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗೆಲ್ಲ. ಮತ್ತೆ ಎಲ್ಲಿಗೆ? ನಿನ್ನ ಅಪ್ಪ ಗಿರಿಯಪ್ಪನ ಮನೆಗೆ. ಬಾಸೆ ಕೆಟ್ಟವ ಬಲಿ ಬರ್ತಿದ್ದೀರಿ ನೀವು. ಎಂತದು? ದಾರ ಕಲಶ. ಹೌದು, ಹಿರಿಯವನ್ನು ಮುಟ್ಟಿಸುವ ಕ್ರಮ ಉಂಟು. ಮುಟ್ಟಿಸಿ ತುಂಗು ಹೊರಡುವಾಗ ಪಕ್ಕದ ನೆನಪಾಯ್ತಮ್ಮ. ಎಷ್ಟು ದೊಡ್ಡ ಸಭೆ. ಆ ತಲೆಗೆ ಹೋಗಿ ಬರುವಾಗ ಇಲ್ಲಿ 3 ಮೀರಿ ಹೋಗ್ತದೆ. ಹಾಗೆ ಅಂತ ಮುಟ್ಟಿಸಿದ್ರೆ ಅವರಿಗೆ ಬೇಸರ ಆಗ್ತದೆ. ನಾವು ಅಷ್ಟು ದೂರವರೆಗೆ ಹೋಗಿ ಮುಗಿದು ಮರ್ಯಾದೆ ಕೊಟ್ಟಿಲ್ಲ. ಹಾಗಾಗಬಾರ್ದು. ಒಟ್ಟು ಸಮಸ್ಯೆಗೆ ಪರಿಹಾರ ಅಂತ ಏನು ಹೀಗೆ ಮಾಡುವ. ಈಗ ಇಲ್ಲಿದ್ದವರು ನೀವು ಇದನ್ನು ಮುಟ್ಟಿ, ನೀವು ಸಿಕ್ಕಿದೆ ಅವರು ನಿಮ್ಮನ್ನು ಮುಟ್ಟಲಿ, ಅವರನ್ನು ಹಿಂದಿನವರು ಮುಟ್ಟಿ, ಮತ್ತೆ ಅವರಷ್ಟಕ್ಕೆ ಮುಟ್ಟುತ್ತಾ ಇರ್ಲಿ. ನಮ್ಮ ಕೆಲಸ ಆಗುತ್ತಾ ಇರ್ಲಿ. ಓ ಪುರೋಹಿತ್ರೆ, ಎಂತಾಯ್ತು? ಎಂತದ್ದು? ಮಂಗ ಬಾಳೆಹಣ್ಣಿಗೆ ಕೈ ಹಾಕಿ ಹಾಕುದು ಅಲ್ಲ, ಎಲ್ಲರೂ ಕೈ ಹಾಕಿದ್ರಲ್ಲ, ಹಾಗೆ ನಾನು ಕೈ ಹಾಕುದಕ್ಕೆ ಬಂದದ್ದು. ಯಾಕಂತ ಗೊತ್ತಿಲ್ಲ ಅಂದ ಮೇಲೆ ಮತ್ತೆ ಅದಕ್ಕೆ ಪ್ರಸಂಗ ಯಾಕೆ? ಹಿರಿಯವರೆಲ್ಲ ಸೇರಿ ಮಧುಮಕ್ಕಳಿಗೆ ಆಶೀರ್ವಾದ ಮಾಡುದು ಲೆಕ್ಕ. ನನ್ನದು ಒಂದು ಇರ್ಲಿ. ನೀನು ಹಿರಿಯವ ಅಂದ್ರೆ ನನ್ನ ಅಪ್ಪನ ಭಾಷೆ ಕೆಟ್ಟವ ಮಂಗ 3 ಕಾಸಿನ ಮನೆ. ನಿನ್ನ ಮುಸುಡ ನೋಡ್ಬಾರ್ದ? ಏನು ಪುರೋಹಿತ್ರೆ, ಚಂದ ಇಲ್ವಾ? ಬಹಳ ಚಂದ ಇದ್ದೀನಿ. ನನ್ನ ಹಾಗೆ ನಿಮ್ಮ ಹಾಗೆ ಅಲ್ಲ ಪುರೋಹಿತ್ರೆ, ನಾನು ಚಂದ ಇದ್ದೀನಿ. ನೀವು ಮಂಗನಾಗೆ ಕಾಣ್ತಿದ್ರಿ. ಅಮ್ಮ ಅಲ್ಲ, ಮಕ್ಕಳಿಗೆ ನೀವು ಯಾಕೆ ಬೈಯುವುದು ಪುರೋಹಿತ್ರೆ? ನನಗೇನು ಕಣ್ಣು ಕಾಣುದಿಲ್ವ? ಮಕ್ಕಳು ಮಾಡುವ ಹಾಗೆ ಮಾಡ್ಬೇಕಮ್ಮ. ಅಧಿಕ ಪ್ರಸಂಗ ಮಾಡಬಾರ್ದು. ಒಟ್ಟು ಮಾಡಿದ್ರೆ ಶುರು ಮಾಡಿ. ನಂದಿಸಿದ್ರಲ್ವಾ, ಅವಶ್ಯಕನಲ್ವ ಪುರೋಹಿತರೆ? ಕಾರ್ಯಕ್ರಮ ಮುಗಿದ ಮೇಲೆ ನಾವು ಧರ್ಮಕ್ಕೆ ಎಣ್ಣೆ ಹಾಳು ಮಾಡುವುದು ಯಾಕಮ್ಮ? ನಮ್ಮ ಭಂಡಾರದಲ್ಲಿ ಬೇಕಾದಷ್ಟು ಉಂಟು. ಹಾಳು ಮಾಡುವಾಗ ಆಲೋಚನೆ ಮಾಡಬೇಕು. ತಿಳಿದವರು ಏನು ಹೇಳಿದ್ದಾರೆ? ಉಳಿತಾಯ ಮಾಡಿ, ನಿಮಗಾಗಿ, ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಉಳಿತಾಯ ಮಾಡಿ. ಓ ಅಮ್ಮ, ಅವ್ರು ಏನನ್ನ ಬೇಕಾದ್ರೂ ಹಾಳು ಮಾಡ್ತಾರೆ, ಆದ್ರೆ ಎಣ್ಣೆಯನ್ನೊಂದು ಹಾಳು ಮಾಡ್ಲಿಕ್ಕಿಲ್ಲ. ನೋಡಿ ಎಂತ ಅಮ್ಮ ಎಣ್ಣೆ ನಿಮ್ಮದ್ದು ಪುರೋಹಿತರೆ. ಎಣ್ಣೆ ಅಮ್ಮ ಒಂದು ಅರಸಿ ನಾನು ಹೇಳಿದ ಹಾಗೆ ಹೇಳಬೇಕು. ಅದು ಅರಸಿ ಎಣ್ಣೆ ಆಗ್ತದ್ದು. ನಾನು ಹೇಳಿ ಎನ್ನರಸಿ ಎಲ್ಲಿ ಉಂಟು? ಮಸಿ ಉಂಟು ಇಲ್ಲಿ. ಎಲ್ಲಿ ಮಸಿ? ಯಾವ ಮಸಿ ಪುರೋಹಿತ? ನೀವು ಹೇಳಿದ ಮಸಿ ಉಂಟು. ಹೆಣ್ಣರಸಿ ಹೇಳಿ. ಕೇಳಿಲ್ವ ನಿಮಗೆ? ಯಾವ ಕಿವಿ ಕೇಳಿಸುವುದು? ಎಲ್ಲೂ ಕೇಳ್ತದೆ. ಸರಿ ಹೇಳಿ. ಎನ್ನರಸಿ ಅಯ್ಯೋ ದೇವ, ಪುರೋಹಿತರು ಸತ್ತು ಹೋದ್ರೆ ಶಿವನೇ ಶಂಭುಲಿಂಗ. ಸತ್ತರೆ ನಾನು ಸತ್ತರೆ ಅಳುವುದಕ್ಕೆ ಮನೆಯಲ್ಲಿ ಜನ ಉಂಟು. ನಿನಗೆ ಆ ತಲೆ ಬಿಸಿಬೇಡ. ಅದ ಸಾಕು. ಎನ್ನರಸಿ ಹೊನ್ನರಸಿ ಪ್ರಾಣದರಸಿ ಪಟ್ಟದರಸಿ ನಿಮ್ಮ ಅಲ್ಲಿ
ಮದುವೆ ಆಗಿ ಅಭ್ಯಾಸ ಇಲ್ಲ, ಅದೆಲ್ಲ ಅಭ್ಯಾಸ ಮೊದಲಾಗಿದೆ. ಹೆಣ್ಣು ಮಕ್ಕಳನ್ನ ಹಾಗೆಲ್ಲ ಹೇಳ್ಬಾರ್ದು ಪುರೋಹಿತ್ರೆ. ನಿನ್ನ ಕಮಲದಂತಹ ಮುಖಕ್ಕೆ ಕಮಲದಂತಹ ಮುಖಕ್ಕೆ ಅರಸಿನ ಹಚ್ಚುತ್ತೇನೆ, ಅರಸಿನೆಣ್ಣೆ ಹಚ್ಚುತ್ತೇನೆ. ಅಚ್ಚನ್ನ 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 ಅಚ್ಚನ್ನ. ಎಂತದ್ದು ಮಾಡುದು ನೀವು? ಹಚ್ಚುವುದು ಪುರೋಹಿತ್ರೆ. ಅದೇ ಹಚ್ಚಿ ಇವತ್ತು ಹಚ್ಚುವಂತ ನಾಳೆ ಸಿಗುವುದು. ಗೋಡೆಗೆ ಸುಣ್ಣ ಹಚ್ಚುದಾ? ಒಮ್ಮೆ ಹಚ್ಚಿದ ಒಮ್ಮೆ ಹಚ್ಚು. ಎನ್ನರಸ, ಎನ್ನರಸ, ಹೊನ್ನರಸ, ಹೊನ್ನರಸ, ತಾಮ್ರರಸ, ಪ್ರಾಣದ ರಸ, ರಸ, ಪಟ್ಟದ ರಸ. ಇನ್ನ ಅದು ನಿಮ್ಮ ಅಲ್ವಾ ಪುರೋಹಿತ್ರೆ? ನೋಡಿ ನಮಗೆ ಕಲಿಸ ಎಲ್ಲ ತಯಾರಾಗಿದೆ. ಮುಚ್ಚಿದಂತಹ ಮುಖಕ್ಕೆ, ಅಲ್ಲಿ ಮುಚ್ಚಿದಂತಹ ಮುಖಕ್ಕೆ ಮುತ್ತಿನಂತಹ ಮುಖಕ್ಕೆ ಹಸಿರು ಎಣ್ಣೆ ಹಚ್ಚುತ್ತೇನೆ, ಅರಸಿನ ಎಣ್ಣೆ ಹಚ್ಚುತ್ತೇನೆ. ಹಲಸಿನ ಹಣ್ಣು ಹಚ್ಚಿದರೆ ಮೇಣ ತಾಗಿ ನೊಣ ಕೂತು ಪಚೀತಿಯಾಗುತ್ತದೆ. ಅರಸಿನ ಎಣ್ಣೆ ಹಚ್ಚುತ್ತೇನೆ. ಅಚ್ಚಮ್ಮ ಅಚ್ಚಮ್ಮ ಅಚ್ಚಮ್ಮ. ಅದ್ಯಾರು ಪುರೋಹಿತ್ರೆ? ಅಚ್ಚಮ್ಮ. ಪುರೋಹಿತ್ರೆ, ಕಾರ್ಯಕ್ರಮ ಬಹಳ ಒಳ್ಳೆದಾಗಿದೆ. ಹೌದು. ಎಂತದಮ್ಮ? ಹೌದು, ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಅದೇ. ಹೇಳಿ, ಎದ್ದು ಸಾಲಾಗಿ ಬಂದು ಬೇಗ ಕೊಟ್ಟು ಹೋಗಿ ಮತ್ತೆ ಊಟಕ್ಕೆ ಹೊತ್ತಾಗ ಏನು ಕೊಟ್ಟು ಹೋಗುದು ಪುರೋಹಿತ್ರೆ? ಹುಡುಗರೆ ತಂದು ಕಾಯ್ತಾ ಇದ್ದಾರೆ. ಸುಮ್ಮನೆ ಯಾಕೆ ವ್ಯರ್ಥ ಆಲೋಚನೆ? ಪುರೋಹಿತ್ರೆ, ಅವರು ಯಾರು ಎದ್ದೇಳುವುದಿಲ್ಲ. ಯಾಕೆ? ಯಾಕಮ್ಮ? ಮೊದಲೇ ಘೋಷಣೆ ಮಾಡಿದ್ದೇನೆ. ಏನಂತ? ಆಶೀರ್ವಾದವೇ ಉಡುಗೊರೆ ಎನ್ನುವುದಾಗಿ. ತಂದದ್ದನ್ನು ಎಲ್ಲ ಹಾಗೆ ಮನೆಗೆ ಕೊಂಡು ಹೋದಾಯ್ತು, ಮುಗೀತಲ್ಲ. ಪುರೋಹಿತ್ರೆ, ಓ. ಸಭೆಯಲ್ಲಿ ಯಾರು ಹೇಳ್ತಿದ್ದಾರೆ? ಏನಂತೆ? ನಿಮ್ಮ ಮೊದಲು ಕೈ ಬೀಳ್ಬೇಕಂತ. ಅಮ್ಮ ಆಲೋಚನೆ ಮಾಡಿ, ನಾನಿರುವವರು ಇರುವುದು ನಿಮಗೆ ಒಬ್ಬ ರಕ್ಕಸ ಪುರೋಹಿತ. ನನ್ನ ಕೈ ಬಿದ್ದ ಮದುವೆ ಹಾಗಲ್ಲ, ಮತ್ತೆಂತು? ವಧುವರರಿಗೊಂದು ಆಶೀರ್ವಾದ ಮಾಡ್ಬೇಕು ಅಷ್ಟೇ ಅಲ್ವಾ? ಅಷ್ಟೇ. ಬಂದಾಗಿದೆ. ಪುರೋಹಿತ್ರೆ, ಹಾ. ಇಷ್ಟು ಬೇಗ ಬಂದಾಯ್ತಾ? ಇಷ್ಟು ಯಾವಾಗಲೇ ಬಂದಾಗಿದೆ. ನಾನು ತಂದು ಆಗಲ್ಲ, ಆವಾಗಲೇ ಇಲ್ಲಿಗೆ ಬಂದಾಗಿದೆ. ಮತ್ತು ಕೊಡದ ಹೌದು. ಸೋಮಜಾತಿ ಓ ಪಟ್ಟೆ, ನಿನ್ನಲ್ಲಿ 108 ಹೊಟ್ಟೆ ಕೊಟ್ಟೆ, ನಾನು ಕೆಟ್ಟೆ, ಕೊಡುವುದು ಮಾತ್ರ ಲೊಟ್ಟೆ. ಪುರೋಹಿತ ಕಡೆಯಿಂದ ಉಡುಗೊರೆ ಮಧುಮಗನ ಕೊರಲಿಗೆ, ಮಧುಮಗನ ಕೊರಲಿಂದ ಮಧುಮಗಳ ಹೆಗಲಿಗೆ ಮತ್ತೆ ಬಂದಲ್ಲಿಗೆ. ಎಲ್ಲಿಗೆ ಪುರೋಹಿತ್ರೆ? ಕೊಡ್ಲಿಕ್ಕಿಲ್ವೋ? ಮೊದಲೆಲ್ಲ ಪಟ್ಟೆ ಕೊಡ್ತಾ ಹೋದ್ರೆ ನಮಗೆ ವರ್ಷಕ್ಕೆ ಪಟ್ಟೆಷ್ಟು ಬೇಕು? ಶಾಸ್ತ್ರ ಕೊಂದು ಕೊಟ್ಟು ಹಾಗೆ ಕೊಟ್ಟದ್ದು. ಮತ್ತೆ ನಿಮಗೆ ನಾನು ಕೊಡ್ಬೇಕು ರಾಯರೇ. ನಿಮಗೆ ಬೇಕಾದಷ್ಟು ಅವನೇ ಕೊಟ್ಟಿದ್ದಾನೆ. ಇನ್ನು ನನಗೆ ಕಡಿಮೆ ಏನು ನಿಮಗೆ? ಆದಿತ್ತು ಪುರೋಹಿತ್ರೆ, ನಿಮ್ಮ ಆಶೀರ್ವಾದ ಇದ್ರೆ ಇದು ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಅವರಿಗೆ ಇಳಿದು ಈಗ ಮತ್ತೆ ನಮ್ಮ ಕೆಲಸ ಮುಗಿತು. ನನಗೆ ಅವಸರದಲ್ಲಿ ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ಉಂಟು, ಆಯ್ತಲ್ಲ? ಅಯ್ಯೋ, ಓಯ್! ಏನು ಪುರೋಹಿತ್ರೆ? ನಿಂದೆಂತದ್ದು? ಮಾತಾಡುವುದು. ಏನದು ಮಾತಾಡುದು? ನನ್ನ ಹೆಂಡತಿಯಲ್ಲಿ ನಾನು ಮಾತಾಡು. ನಿಮ್ಮ ಹೆಂಡತಿಯಲ್ಲಿ ನೀವು ಮಾತಾಡಿ. ಇದು ದಾರೆ ಭವಿಷ್ಯದ ಬಗ್ಗೆ ಚಿಂತನೆ. ಬೇಗ ಅವಸರದಲ್ಲಿ ಇದ್ದೇನೆ ಮಾರ್ರೆ. ಬಾ, ದನ ಬಿಟ್ಟಿದ್ಯಾ? ಬಾ. ನೀವೆಲ್ಲಿಗೆ? ಬಸವನ ನವ ದಂಪತಿಗಳೆಲ್ಲ ಪುರೋಹಿತ್ರೆ ಒಟ್ಟಿಗೆ ಇರ್ತೇವೆ. ಒಣ ದಂಪತಿಯಲ್ಲಿ ಕೂತ್ಕೊಳ್ಳಿ ಹೋಗಿ. ನವ ದಂಪತಿ. ಅದೇ ಅಲ್ಲಿ ಕೂತ್ಕೊಳ್ಳಿ. ಎಂತ ಪುರೋಹಿತ್ರೆ? ಎಂತ ಒಂದು ಹುಡುಗಿ ಹುಚ್ಚ ಮಾರ್ರೆ. ಏನು ಪುರೋಹಿತ್ರೆ? ಅದು ಬೇರೆ. ಅಮ್ಮ, ಇವರೆಲ್ಲ ನನ್ನ ಜೊತೆಯಲ್ಲಿದ್ದವರು ಇವತ್ತು ಮದುವೆಯಾಗಿ ಗಂಡನ ಮನೆಗೆ ಹೋಗುವಾಗ ಅವರಿಂದ ಆಶೀರ್ವಾದ ಪಡೆಯುವ ಕ್ರಮ. ಕೈ ಮುಗಿ ನಾನು ಹೇಳಿದ ಹಾಗೆ ಹೇಳು. ಅಣ್ಣಂದಿರಿ, ಅಣ್ಣಂದಿರಿ, ಅಕ್ಕಂದಿರಿ, ಅಕ್ಕಂದಿರಿ, ತಮ್ಮ ತಂಗಿಯಂದಿರಿ, ತಮ್ಮ ತಂಗಿಯಂದಿರಿ, ಹಿರಿಯರೇ, ಗುರು ಹಿರಿಯರೇ, ನಾನು ಇಷ್ಟವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ. ನಾನು ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡುತ್ತಾ ಇದ್ದೆ. ಮಗು ಮೀಸೆ ತುದಿಯಿಂದ ಕೈ ತೆಗಿ, ಆಯ್ತಾ? ಆಟ ಆಡ್ತಾ ಇದ್ದೆ ಅನ್ನುವಾಗ ಅಲ್ಲಿಗೆ ಮೀಸೆ ತಿರುಗಿಸ್ತಾ ಇದ್ದಾನೆ. ಆಟ ಆಡಿದ್ದು ನಿನ್ನ ಜೊತೆಯಲ್ಲಿ ಇದ್ದ ಹೆಂಗಸರ ಜೊತೆಯಲ್ಲಿ, ಆಯ್ತಾ? ಇವತ್ತು ನನ್ನ ಪತಿದೇವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ. ನನ್ನ ಪತಿದೇವರ ಜೊತೆಯಲ್ಲಿ ಹೋಗುತ್ತಾ ಇದ್ದೆ. ಹಿರಿಯವರಾದ ನೀವು ಆಶೀರ್ವಾದಿಸಿ. ಹಿರಿಯವರಾದಂತಹ ನೀವೆಲ್ಲರೂ ಹಾಗೆ. ಎಂತ ಪುರೋಹಿತ್ರೆ? ಈಗ ಸುದ್ದಿ ಬಂದದ್ದ? ಎಂತ ಅಂತ? ನಿನ್ನ ಅಪ್ಪ ಗಿರಿಯಪ್ಪ ಸತ್ತದ್ದು ಎಂತ ಪುರೋಹಿತ್ರೆ? ಮತ್ತೆ ಅಳ್ತಾ ಇದ್ದಿ. ಭಾವನೆ. ಅಮ್ಮ ಇಲ್ವೇ ನಿಮ್ಮ ಅವಳ ಅಭಿಪ್ರಾಯ ಹಾಗೆ ಇಲ್ಲಿ. ನೀವು ಯಾಕಮ್ಮ ಆಳೋದು? ಪುರೋಹಿತ್ರೆ, ಓ. ಮಾಲಿನಿಯನ್ನು ಪ್ರೀತಿಯಿಂದ ಸಾಕಿದ್ದೇನೆ ಪುರೋಹಿತ್ರೆ. ಹೌದಮ್ಮ. ಅವಳಿಗೆ ಬಾಯಿಗೆ ಬೆರಳಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಪುರೋಹಿತ್ರೆ. ಈಗ ಅವ ಕರ್ಕೊಂಡು ಹೋಗ್ತಾನಲ್ಲ, ಕಚ್ಚುವುದಕ್ಕೆ ಅವನೇ ಕಲಿಸಿಯನಮ್ಮ, ಬೇಸರ ಮಾಡಬೇಡಿ. ಪುರೋಹಿತ್ರೆ, ಓ. ಮದುಮಗ ಕರೆದುಕೊಂಡು ಹೋಗಿ ಏನು ಮಾಡ್ತಾರೋ ದೇವರೇ. ವಿಷಯ ಹೌದು ಪುರೋಹಿತ್ರೆ. ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ? ಪುರೋಹಿತ್ರೆ, ಓ. ನಾವು ಮೆನಿಕೆ ಬರುವ. ಇದಕ್ಕೆ ಬಾ, ಬೆನ್ನು ಗಟ್ಟಿ ಉಂಟು ನೋಡು. ಮಾಡುವುದೆಂತದ್ದು? ಎಂತದ್ದು? ಎಲ್ಲವರು ಕರೆದುಕೊಂಡು ಹೋಗಿ ಏನು ಮಾಡ್ತಾನೆ ಅಷ್ಟನ್ನೇ ಮಾಡ್ತಾನೆ. ಅದೇ ಎಂತ? ಮನೆಯ ಕೆಲಸ ಹಾ. ಹೇಳಿಕೊಡ್ಲಿಕ್ಕೆ ಎಲ್ಲರ ಮನೆಯಲ್ಲಿ ಜನ ಉಂಟು. ಹಾ. ಅದಕ್ಕೆ ನೀವು ಆಳು. ಓ ಅಜ್ಜಮ್ಮ, ನೀವು ಯಾಕೆ ಅಜ್ಜಮ್ಮ ಆಳುವುದು? ಅಲ್ಬೇಡಿ, ಯಾಕಂದ್ರೆ ಹೆತ್ತ ಕರುಳು ತಾಯಿ ಅದು ಕಣ್ಣೀರು ಬರ್ತದೆ. ನಾವೇ ಯಾಕೆ ಆಳುವುದು? ನಮಗೆ ಹುಚ್ಚ. 4 ದಿವಸ ಆಚೆ ಈಚೆ ಹೋದರೆ ಎಲ್ಲ ಸರಿ ಆಗ್ತದೆ. ನಮ್ಮ ಊರಿನ ಜಾತ್ರೆಗೆ ಬರಲಿಕ್ಕೆ ಹೇಳು, ಆಯ್ತಾ? ಅವರ ಬನ್ನಿ. ಕೈ ಮುಗಿರಿ, ನಾನೊಂದು ಆಶೀರ್ವಾದ ಕೇಳುದು. ನಾನು ಹೇಳಿದ ಹಾಗೆ ಅಣ್ಣಂದಿರೇ, ಒಂದು ದೊಣ್ಣೆ ತೆಕ್ಕೊಳ್ಳಿ. ಒಂದು ದೊಣ್ಣೆ ತಂದು ಕೊಟ್ಟು. ಯಾಕೆ? ಒಯ್ ಒಯ್ ಒಯ್
ಅವರ ತಲೆಗೆ ಬದಿಲಿ. ಯಾವ ದ್ವೇಷ ಉಂಟು ಪುರೋಹಿತರೆ? ಇಲ್ಲಿಂದ ಹೋಗುದಿಲ್ವಾ ನೀವು ನಾಳೆ? ನಾವು ಹೋಗ್ತೇವೆ ಅಂತ ಧೈರ್ಯ ಉಂಟು, ನಿಮಗೆ ಧೈರ್ಯ ಉಂಟು ಅಂತ ನೋಡ್ಲಿಕ್ಕೆ ಉಂಟು. ನಮ್ಮ ಟಿವಿ ನೀವೇನು ಅವರಿಗೆ ಹೊಡಿಲಿಕ್ಕೆ ಹೋಗುದು? ಹಾಗಲ್ಲ. ನಿಮ್ಮ ಟಿವಿ ಹಾ. ನಿಮ್ಮ ಟಿವಿ ಹಾ. ಅದ್ಯಾವುದು ನಿಮ್ಮ ಬೆಂಕಿ ಇರಲಿಕ್ಕೆ ನಿಮ್ಮ ಟಿವಿಗೆ? ಹಾಗಲ್ಲ, ಗಾಂಭೀರ್ಯತೆ. ಅದು ಇಲ್ಲಿ ನಿಮ್ಮಲ್ಲಿ ಇರಲಿ. ಅದು ಮಾತಾಡಿ ಅಭ್ಯಾಸ ಒಂದು ಪುರೋಹಿತ. ನಯ ವಿನಯದಲ್ಲಿ ಅದ್ಯಾರು ಪುರೋಹಿತರೆ ನಯ ವಿನಯ? ಅದು ಆಚರಣೆಯಲ್ಲಿ. ಹಾಗೆ ಅಣ್ಣಂದಿರೇ, ಅಣ್ಣಂದಿರೇ, ಅಕ್ಕಂದಿರೇ, ಹಿರಿಯರೇ, ಗುರು ಹಿರಿಯರೇ, ನನ್ನ ಹೆಂಡತಿಯನ್ನು ನಾನು ನಿಮ್ಮ ಹೆಂಡತಿಯನ್ನು ಕರೆದುಕೊಂಡು ಹೋಗುತ್ತೆ. ಕರೆದುಕೊಂಡು ಹೋಗು ಧರ್ಮಕ್ಕೆ. ಧರ್ಮಕ್ಕೆ ಕರ್ಕೊಂಡು ಹೋದ್ರೆ ತುಂಬಾ ಉಂಟು, ಬೇಕಾದ್ರೆ ಕರ್ಕೊಂಡು ಹೋಗಿ. ಬಾಯ್ ಎಂತದ್ದು ನೀವೇ ಅಂದ್ರೆ ನಿಮ್ಮ ಅದನ್ನೇ ಹೇಳಿದ್ದು, ನನ್ನ ಅಂದ್ರೆ ನಿಮ್ಮ. ಉದಯ ಪಿಶಾಚಿ ಅಂದ್ರೆ ಬಂದೆ ಗವಾಕಿಗಳಿಗೆ. ಮಾಲಿ ಯಾರು? ನನ್ನ ಹೆಂಡತಿ. ಹೌದಾ? ಅವಳನ್ನೇ ನಿಮ್ಗೆ ರಕ್ತದೊತ್ತಡ ಉಂಟು. ಮತ್ತೆ ಅವಳನ್ನೇ ಕರ್ಕೊಂಡು ಹೋಗ್ತೇನೆ. ಮಾಲಿನಿಯನ್ನೇ ಕರೆದುಕೊಂಡು ಹೋಗುತ್ತೇನೆ. ನೀವು ಆಶೀರ್ವಾದ, ನೀವೆಲ್ಲರೂ ಆಶೀರ್ವಾದ. ಉತ್ತರ ದೀರ್ಘಾಷ್ಟ ಮತ್ತು 100 ಮಂದಿ ಹೆಣ್ಣು ಮಕ್ಕಳೇ ಆಗಲಿ. ನೀವು ಆಶೀರ್ವಾದ ಮಾಡಿದ್ದಲ್ಲ ಶಾಪ ಕೊಟ್ಟ. ಸಂತಾನ ಅಭಿವೃದ್ಧಿ ಆಗುವುದು ಹೆಣ್ಣು ಮಕ್ಕಳಿಂದ ಭಗವಂತ ನಿಮಗೆ ಬೇಕಾದಷ್ಟು ಸಂಪತ್ತು ಕೊಟ್ಟಿದ್ದಾನೆ. ಖರ್ಚು ಮಾಡ್ಲಿಕ್ಕೆ ಒಂದು ದಾರಿ ಆಯ್ತು ಹೋಗಿ. ಓ ಪುರೋಹಿತ್ರೆ, ಓ. ನನಗೊಂದು ಆಶೀರ್ವಾದ. ಏನಂತ? ನನಗೆ ಆದಷ್ಟು ಬೇಗ ಮದುವೆ ಆಗ್ಲಿ ಅಂತ. ಅದೇ ಆಗದೆ ಹೋಗಲಿ ನಿನಗೆ.